ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರದು. ಇವತ್ತು ನಾವು 12ನೇ ಶತಮಾನದಲ್ಲಿ ಸಮಾನತೆಯ ಸಂದೇಶವನ್ನು ಸಾರಿದಂಥ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿಯಾಗಿರ್ತಕ್ಕಂಥ ಅವರ ಈ ಒಂದು ಕರ್ಮಭೂಮಿಯಲ್ಲಿ ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ಈ ಒಂದು ಅನುಭವ ಮಂಟಪವನ್ನು ನಾವು ನೋಡ್ತಾ ಇದ್ದೀವಿ. ಇದರದೊಂದು ಕಾಮಗಾರಿಯು ಬಹಳ ಪ್ರಗತಿಯಲ್ಲಿ ನಡೀತಾ ಇದೆ. ಈ ಒಂದು ಅನುಭವ ಮಂಟಪದ ವಿಶೇಷ ಏನಂತಂದರೆ ಇದರಲ್ಲಿ 770 ಆಸನಗಳುಳ್ಳಂಥ ಸುಸಜ್ಜಿತವಾಗಿರ್ತಕ್ಕಂಥ ಸಭಾಭವನ ಮತ್ತು ಜೊತೆಗೆ 100 ಅಡಿ ವ್ಯಾಸದ ಬೃಹತ್ ಲಿಂಗಾಕಾರದ ಗೋಪುರ ನಿರ್ಮಾಣ ಮತ್ತು ಜೊತೆ ನೆಲಮಾಳಿಗೆಯಲ್ಲಿ ದಾಸೋಹ ಭವನ ಮತ್ತು ಶರಣೆಯರ ಜೀವನ ಚರಿತ್ರೆಯನ್ನು ಸಾರುವ ಚಿತ್ರಣವನ್ನು ಈ ಒಂದು ನಾವು ಅನುಭವ ಮಂಟಪದಲ್ಲಿ ನೋಡ್ಬೋದು. ಮತ್ತು ಜೊತೆಗೆ 6 ಮಹಡಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ ಅನ್ನುವ ಹಾಗೆ 6 ಮಹಡಿಗಳನ್ನು ಈ ಒಂದು ಒಳ ವಿನ್ಯಾಸದಲ್ಲಿ ನಾವು ನೋಡ್ತೇವೆ. ಈಗ ನಾವೆಲ್ಲ ಕೂಡ ನೋಡಿ ಬಂದೆವು. ಭಾಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ನಿಜವಾಗಿ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಇದು ನಮ್ಮ ಭಾಗದ ಅಕ್ಷರಧಾಮ ಅಂತ ನಾವು ಕರಿಬೋದು. ಅದಕ್ಕಿಂತಲೂ ಭಾಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಇಲ್ಲಿಯ ಇದರದ್ದು ಒಂದು ಆರ್ಕಿಟೆಕ್ಟ್ ಡಿಸೈನ್ ಆಗಿರ್ತಕ್ಕಂಥ ಇದನ್ನು IIT ಪಟ್ನಾ, ಮಡ್ರಾಸು ಮತ್ತು IISc ಬೆಂಗಳೂರು ಮತ್ತು IIT ಖರಗ್ಪುರ, IIT ಹೈದರಾಬಾದ್ ಮತ್ತು ನರ್ಚರ್ ಆ್ಯಂಡ್ ನೇಚರ್ ಸಂಸ್ಥೆಗಳ ಸಂಯೋಗದಲ್ಲಿ ಈ ತಂತ್ರಜ್ಞಾನ ಕಾರ್ಯಗಳು ಬರೋದ್ರಿಂದ ಸಾಗಿವೆ. ಒಟ್ಟು ಇಲ್ಲಿ 70 ರೋಬೋಟ್ಗಳು ಇರಲಿವೆ. ನೂತನ ಅನುಭವ ಮಂಟಪ ಕನ್ಸಲ್ಟೆಂಟ್ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ ಅವರ ಒಂದು ಡಿಸೈನ್ ಮಾಡಿ ಈ ಒಂದು ಕಟ್ಟಡದ ಈ ಒಂದು ಅನುಭವ ಮಂಟಪದ ನಿರ್ಮಾಣವನ್ನು ನಿರ್ವಹಿಸುತ್ತಿದ್ದಾರೆ. ಈಗಾಗಲೇ ಒಂದು ರೋಬೋಟನ್ನು ಸ್ಥಾಪಿಸಿ ಪ್ರಾಯೋಗಿಕವಾಗಿ ಚಾಲನೆಯನ್ನು ನೀಡಿದ್ದಾರೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಅನುಭವ ಮಂಟಪ ಬಹಳ ನಿಜವಾಗಿ ಕೂಡ ಬಹಳ ಒಂದು ಐತಿಹಾಸಿಕ ಆದಂಥ ಒಂದು ಕೆಲಸವನ್ನು ಸುಮಾರು 600 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ನಡೀತಾ ಇದೆ. ಇದು ಮುಂದೆ ಬರ್ತಕ್ಕಂಥ ಡಿಸೆಂಬರ್ 27ರ ಒಳಗೆ ಈ ಒಂದು ಅನುಭವ ಮಂಟಪನು ಲೋಕಾರ್ಪಣೆ ಆಗ್ತಕ್ಕಂಥ ಒಂದು ಹಂತದಲ್ಲಿದೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಒಂದು ಮಾಹಿತಿಯನ್ನು ನಮ್ಮ ಇಲ್ಲಿಯ ಸದಸ್ಯರಾಗಿರ್ತಕ್ಕಂಥ ಭಗವಂತ ಪಾಟೀಲ್ ಸಾಹೇಬರು ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ದಯವಿಟ್ಟು ಮಾಹಿತಿ ಕೊಡ್ಬೇಕು ಹೇಳಿ. ಸರ್ವರಿಗೂ ಶರಣಾರ್ಥಿ. ವಿಶೇಷವಾಗಿ ಈ ಬಸವ ಕಲ್ಯಾಣ ಒಂದು ಐತಿಹಾಸಿಕ ಸ್ಥಳದಲ್ಲಿ ಶರಣರ ಆಡಿತಕ್ಕಂಥ ನಾಡು, ಇದು ಒಂದು ದೊಡ್ಡ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವಾಗಿ ಒಂದು ಕೊಡುಗೆ ಕೊಡಬೇಕಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐತಿಹಾಸಿಕ ಸ್ಥಳ ಹಿನ್ನೆಲೆ ಇಟ್ಕೊಂಡು ಬಸವಣ್ಣನವರು ಬಿಜ್ಜಳ್ಳಿ ರಾಜನ ಆಸ್ಥಾನದಲ್ಲಿ ಇಲ್ಲಿರ್ತಕ್ಕಂಥ 775 ಗಣಗಳ ಒಂದು ಅನುಭವ ಮಂಟಪದಲ್ಲಿ ಬಸವ ವಚನ ಸಾಹಿತ್ಯ ಮತ್ತು ಇಲ್ಲಿ ನಡೀತಕ್ಕಂಥ ಮತ್ತು ಬಸವಾದಿ ವಚನ ಮತ್ತು ಕವನಗಳು ಇಂಥ ಒಂದು ಒಳ್ಳೆಯ ಪ್ರವಾಸೋದ್ಯಮ ನಮ್ಮ ಭಾಗಕ್ಕೆ ಆಗಿದೆ. ಇದಕ್ಕೆ ಪೂಜ್ಯ ಶ್ರೀ ಪಟ್ಟದೇವರವರು, ಹಾರಕೂಡ ಶ್ರೀ ಚನ್ನವೀರ ಶಿವಾಚಾರ್ಯರು ಮತ್ತು ಆದರಣೀಯ ಬಸವರಾಜ ಪಾಟೀಲ್ಜಿಯವರು, ಸೇಡಂಜಿಯವರು ಮತ್ತು ಸರ್ವ ಬಳಗದವರು ಎಲ್ಲರೂ ಒಂದು ಸನ್ಮತದಿಂದ ಕಳೆದ ಸರ್ಕಾರದ ಅಧೀನದಲ್ಲಿ ಇದು ಬಿಡುಗಡೆ ಆಯಿತು. ಈ ಮುಂದಿನ ಸರ್ಕಾರದ ಒಂದು ನೇತೃತ್ವದಲ್ಲಿ ಕಾರ್ಯ ನಡೀತಿದೆ. ಇದಕ್ಕೆ ಯಾವುದೇ ಪಕ್ಷ ಪಾರ್ಟಿ ಭೇದ ಇಲ್ಲದೆ ಎಲ್ಲರೂ ಒಳ್ಳೆಯ ರೀತಿಯಿಂದ ಈ ಒಂದು ಒಳ್ಳೆಯ ಕಾರ್ಯ ನಡೆಸಿಕೊಡ್ತಿದ್ದಾರೆ. ಎಲ್ಲರಿಗೂ ಶರಣಾರ್ಥಿ. ಇಲ್ಲಿ ರೋಬೋಟ್ಗಳೇನು ಕೂಡ್ತಾ ಇವೆ. ಇಲ್ಲಿ ನಾವು ಬಂದು ರೋಬೋಟ್ನಲ್ಲಿ ನಮಗೆ ಯಾವ ಭಾಷೆಯಲ್ಲಿ ಬೇಕು ಅಂತ ಆ ಭಾಷೆಯಲ್ಲಿ ಕ್ಲಿಕ್ ಮಾಡಿದ್ರೆ ಆ ಭಾಷೆಯಲ್ಲಿ ನಮಗೆ ಇಲ್ಲಿರ್ತಕ್ಕಂಥ ವಚನ ಸಾಹಿತ್ಯವನ್ನು ತೋರಿಸ್ತಕ್ಕಂಥ ಆಧುನಿಕ ಟೆಕ್ನಾಲಜಿ ಇರ್ತಕ್ಕಂಥ ಅಂಥ ಒಂದು ಟೆಕ್ನಾಲಜಿಯ ಅಂಥ ಒಂದು ತಂತ್ರಜ್ಞಾನವನ್ನು ಕೂಡ ಇಲ್ಲಿ ಈ ಒಂದು ಅನುಭವ ಮಂಟಪದಲ್ಲಿ ಮಾಡ್ತಿದ್ದಾರೆ. ಇದು ಎಲ್ಲ ಕೂಡ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಬಹಳ ದೊಡ್ಡ ಒಂದು ಪ್ರವಾಸೋದ್ಯಮ ಒಂದು ಸ್ಥಳವಾಗಿ ಧಾರ್ಮಿಕ ಮತ್ತು ಪ್ರವಾಸೋದ್ಯಮ ಒಂದು ಸ್ಥಳವಾಗಲಿದೆ ಅಂತಕ್ಕಂಥದ್ದನ್ನು ಇದರ ಒಂದು ಕಿರು ಮಾಹಿತಿಯನ್ನು ನೀಡಿದ್ದೇನೆ. ಇನ್ನೂ ಇದರ ಒಳಗಡೆ ಕಾಮಗಾರಿ ನಡೀತಾ ಇದೆ. ಇದು ಮುಂದಿನ ಒಂದು ಕೆಲವು ದಿನಗಳೇ ಇದು ಲೋಕಾರ್ಪಣೆಗೊಳ್ಳಲಿದೆ. ಅದಕ್ಕೆ ಈ ಒಂದು ಸ್ಥಳಕ್ಕೆ ತಾವು ಕೂಡ ಮುಂದೆ ಈ ಒಂದು ಅನುಭವ ಮಂಟಪವನ್ನು ನೋಡಿ ಆ ಬಸವಣ್ಣನ ಕೃಪೆಗೆ ಪಾತ್ರ ಆಗಬೇಕು, ಎಲ್ಲ ಶರಣರ ಆಶೀರ್ವಾದವನ್ನು ಪಡಬೇಕಂತ ಇದರೊಂದು ಮಾಹಿತಿ ನೀಡಿದೆ. ಧನ್ಯವಾದಗಳು. ಶರಣಾರ್ಥಿ.